ಹಂಚಿಕೆ ವಿಳಂಬವಾಗ್ತಾ ಇದೆ. ಕಾಂಗ್ರೆಸ್ಗೆ ಇದೀಗ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಈ ಟೀಕೆಗೆ ಖುದ್ದು ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಟೀಕೆಗೆ ಡಿಕೆಶಿ ನೋಡ್ತಾ ಹೋಗೋಣ ಬನ್ನಿ. ಖಾತೆ ಹಂಚಿಕೆಗೆ ಇನ್ನೂ ಕೂಡ ಸಮಯಾವಕಾಶ ಇದೆ ಅಂತ ಕೂಡ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಖಾತೆ ಹಂಚಿಕೆ ಮಾಡಬೇಕು ಅಂತೇನಿಲ್ವಲ್ಲ, ಅಧಿವೇಶನ ಶುರುವಾಗ್ಲಿ ಬಿಡಿ, ನಾನೊಬ್ಬನೇ ಉತ್ತರವನ್ನ ಕೊಡ್ತೇನೆ, ಎಲ್ಲಾ ಇಲಾಖೆ ಪರವಾಗಿ ನಾನೊಬ್ಬನೇ ಉತ್ತರವನ್ನ ಕೊಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಖಾಲಿ ಇರುವಂತಹ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಖಾಲಿ ಇರುವ ಸ್ಥಾನ ಭರ್ತಿಗೆ ಅವಸರ ಇಲ್ಲ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ವಿಪಕ್ಷ ನಾಯಕರ ಟೀಕೆಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೋಡಿ, ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಮತ್ತೆ ಅವರು ಮರುಪ್ರಶ್ನೆಯನ್ನ ಮಾಡಿದ್ದಾರೆ. ವಿಪಕ್ಷಗಳು ಟೀಕೆಗೆ ಮರುಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದಿನ ಸಂದರ್ಭದಲ್ಲಿ ಅಂದರೆ 2019ರಲ್ಲಿ ಯಡಿಯೂರಪ್ಪನವರು ಖಾತೆ ಹಂಚಿಕೆ ಮಾಡದೆ ಎಷ್ಟು ದಿನಗಳ ಕಾಲ ಅವರು ಹಾಗೆ ಸಿಎಂ ಆಗಿ ಉಳ್ಕೊಂಡಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ಮರ್ತಂತೆ ಕಾಣ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಖಾತೆ ಹಂಚಿಕೆ ಆಗೇ ಆಗತ್ತೆ. ಅದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಟಗಳಾಡಿದ್ರಿ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರುಗಳಿಗೆ. ಯಡಿಯೂರಪ್ಪನವರ ಅವಧಿಯಲ್ಲಿ 2019ರಲ್ಲಿ ಖಾತೆ ಹಂಚಿಕೆ ಆಗೋದಕ್ಕೆ 3 ವಾರಗಳ ಕಾಲ ಕಾಯಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಖಾತೆ ಹಂಚಿಕೆ ಆಗೋದಕ್ಕೆ ನಮಗೂ ಕೂಡ ಕಾಲಾವಕಾಶ ಇದೆ. ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಈ ಒಂದು ಖಾತೆ ಹಂಚಿಕೆ ಆಗತ್ತೋ ಇಲ್ವೋ ಕಾದ್ ನೋಡಿ. ಆಗಲಿಲ್ಲ ಅಂತಂದ್ರೆ ಅಧಿವೇಶನದಲ್ಲಿ ನಾನೇ ಎಲ್ಲರಿಗೂ ಉತ್ತರವನ್ನ ಕೊಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ವಿಪಕ್ಷದವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಸಭೆ ಮೇಲೆ ಸಭೆ ಒಂದ್ ಕಡೆ ನಡೀತಾ ಇದೆ. ಈ ಸಭೆ ನಡೆದ ನಂತರ ಇವತ್ತು ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಪ್ರತಿ ಬಾರಿಯೂ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಒಂದಷ್ಟು ಸಸ್ಪೆನ್ಸ್ಗಳನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಯಾರಿಗೆ ಯಾವ ಖಾತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಸ್ಪೆನ್ಸನ್ನು ಬಿಡ್ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಮತ್ತೆ ಸಚಿವರ ಬದಲಾವಣೆ ಆಗುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪದತ್ಯಾಗವನ್ನ ಕೆಲವರು ಮಾಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಯಾರ ಬದಲಾವಣೆ ಆಗತ್ತೆ, ಯಾರಿಗೆ ಯಾವ ಖಾತೆಯನ್ನ ಕೊಡಲಾಗತ್ತೆ, ಹಿರಿಯರಿಗೆ ಯಾವ ಸ್ಥಾನಮಾನ, ಕಿರಿಯರಿಗೆ ಯಾವ ಸ್ಥಾನಮಾನ ಕಾದ್ ನೋಡಬೇಕು. ಮತ್ತು ಮಹಿಳೆಯರಿಗೂ ಕೂಡ ಆದ್ಯತೆಯನ್ನ ಕೂಡ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಖುದ್ದು ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇರುವಂತಹ ಒಂದು ಸ್ಥಾನವನ್ನ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ.